ನಮಸ್ತೆ ಕರ್ನಾಡಿನ ಜನತೆಗೆ ಅಮೋಘ್ ವರ್ಲ್ಡ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರಯಾಣದ ಸಮಯದಲ್ಲಿ ರೈಲಿನ ಕೊನೆಯ ಕಂಪಾರ್ಟ್ಮೆಂಟ್ನಲ್ಲಿ ಮಾಡಲಾದ ಎಕ್ಸ್ ಅನ್ನು ನಾವೆಲ್ಲರೂ ಆಗಾಗ ನೋಡಿರಬಹುದು. ಆದರೆ ಆ ಚಿಹ್ನೆಯ ಅರ್ಥ ಏನು ಎಂಬುದು ಬಹುತೇಕರಿಗೆ ತಿಳಿದಿರದ ವಿಷಯ. ಹಾಗಾದರೆ ಆ ರೈಲಿನ ಹಿಂಬದಿಯಲ್ಲಿರುವ ಆ ಚಿಹ್ನೆಯ ಅರ್ಥ ಏನು ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಭಾರತೀಯ ರೈಲ್ವೆಯನ್ನು ದೇಶದ ಜೀವನಾಡಿ ಎಂದು ಕರೆಯಲಾಗುತ್ತದೆ. ಏಕೆಂದರೆ ದಿನವೊಂದರಲ್ಲಿ ಲಕ್ಷಾಂತರ ಜನರು ಅದರಲ್ಲಿ ಪ್ರಯಾಣಿಸುತ್ತಾರೆ. ಆದರೆ ರೈಲಿನ ಬಗ್ಗೆ ನಿಮಗೆ ಎಲ್ಲವೂ ತಿಳಿದಿದೆಯೇ? ಪ್ರತಿ ರೈಲಿನ ಹಿಂಭಾಗದಲ್ಲಿ ಖಂಡಿತವಾಗಿಯೂ ನೀವು ಎಕ್ಸ್ ಎಂದು ಬರೆದಿರುವುದನ್ನು ಗಮನಿಸಿರಬೇಕು. ಈ ಚಿಹ್ನೆಯ ಅರ್ಥವು ತುಂಬಾ ಆಳವಾಗಿದೆ. ಹಾಗಾದರೆ ಬನ್ನಿ, ರೈಲಿಗೆ ಸಂಬಂಧಿಸಿದ ಇಂತಹ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ರೈಲಿನ ಹಿಂದೆ ಹಲವು ರೀತಿಯ ಚಿಹ್ನೆಗಳಿರುತ್ತವೆ. ಹೆಚ್ಚಿನ ಪ್ರಯಾಣಿಕರು ಕೊನೆಯ ಬೋಗಿಯ ಹಿಂಭಾಗದಲ್ಲಿ ದೊಡ್ಡ ಎಕ್ಸ್ ಗುರುತನ್ನು ನೀವು ನೋಡಿರುತ್ತೀರಿ. ಆದರೆ ಭಾರತದಲ್ಲಿ ಓಡುತ್ತಿರುವ ಎಲ್ಲ ಪ್ಯಾಸೆಂಜರ್ ರೈಲುಗಳ ಹಿಂಭಾಗದಲ್ಲಿ ಈ ಎಕ್ಸ್ ಗುರುತ್ ಸಿಂಬಲ್ ಅನ್ನು ಏಕೆ ಮಾಡಲಾಗಿದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಸ್ನೇಹಿತರೆ, ಈ ಗುರುತುಗಳು ಪ್ಯಾಸೆಂಜರ್ ರೈಲುಗಳ ಹಿಂದೆ ಇರುತ್ತವೆ. ರೈಲಿನ ಕೊನೆಯಲ್ಲಿ ಮಾಡಿದ ಈ ಗುರುತುಗಳು ಬಿಳಿ ಮತ್ತು ಹಳದಿ ಬಣ್ಣದಲ್ಲಿ ಇರುತ್ತವೆ. ಭಾರತೀಯ ರೈಲ್ವೆ ನಿಯಮಗಳ ಪ್ರಕಾರ ಎಲ್ಲ ಪ್ರಯಾಣಿಕ ರೈಲುಗಳ ಕೊನೆಯಲ್ಲಿ ಈ ಗುರುತು ಹಾಕುವುದು ಕಡ್ಡಾಯವಾಗಿದೆ. ಇದರೊಂದಿಗೆ ನೀವು ಅನೇಕ ರೈಲುಗಳಲ್ಲಿ LV ಸಿಂಬಲ್ ಅನ್ನು ಕೂಡ ನೋಡಿರುತ್ತೀರಿ. ಸ್ನೇಹಿತರೆ, ಇದಷ್ಟೇ ಅಲ್ಲದೆ ರೈಲಿನ ಹಿಂಭಾಗದಲ್ಲಿ ಕೆಂಪು ಮಿಟುಕಿಸುವ ದೀಪವೂ ಕೂಡ ಇರುತ್ತದೆ. ಸ್ನೇಹಿತರೆ, ವಾಸ್ತವವಾಗಿ ಇದು ರೈಲ್ವೆಗಳ ಕೋಡ್ ಆಗಿದೆ. ಇದನ್ನು ಸುರಕ್ಷತೆ ಮತ್ತು ಭದ್ರತೆಯ ಉದ್ದೇಶಕ್ಕಾಗಿ ರೈಲಿನ ಕೊನೆಯ ಕಂಪಾರ್ಟ್ಮೆಂಟ್ನಲ್ಲಿ ಮಾಡಲಾಗಿರುತ್ತದೆ ಮತ್ತು ಇದು ಒಂದಲ್ಲ ಹಲವು ಅರ್ಥಗಳನ್ನು ಹೊಂದಿದೆ. ಸ್ನೇಹಿತರೆ, ರೈಲಿನಲ್ಲಿ ಈ ಗುರುತು ಇಲ್ಲದಿದ್ದರೆ ರೈಲಿನಲ್ಲಿ ಏನಾದರೂ ಸಮಸ್ಯೆ ಇದೆ ಅಥವಾ ರೈಲಿನ ಕೆಲವು ಕೋಚ್ ತಪ್ಪಿ ಹೋಗಿದೆ ಎಂದರ್ಥ. ಇದು ರೈಲ್ವೆ ಸಿಬ್ಬಂದಿಗೆ ಎಚ್ಚರಿಕೆಯಂತೆ ಕಾರ್ಯನಿರ್ವಹಿಸುತ್ತದೆ. ಈ ಗುರುತು ಇಲ್ಲದಿದ್ದರೆ ಅಪಘಾತ ಸಂಭವಿಸುವ ಮೊದಲೇ ಅವರು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಪ್ರಯಾಣಿಕರಿಗಾಗಿ ಸುರಕ್ಷಿತವಾಗಿ ಉಳಿಯುವ ಉದ್ದೇಶದಿಂದ ರೈಲಿನಲ್ಲಿ ಪ್ರಯಾಣಿಸುವ ಮೊದಲು ಕೊನೆಯ ಬೋಗಿಯಲ್ಲಿ ಈ ಗುರುತು ನೋಡಿ ನೀವು ಸಹ ನೆಮ್ಮದಿಯಾಗಿ ಪ್ರಯಾಣಿಸಬಹುದು. ಸ್ನೇಹಿತರೆ, LV ಬರೆಯುವುದರ ಅರ್ಥವೇನು ಗೊತ್ತಾ? ಸ್ನೇಹಿತರೆ, LV ಎಂದು ಬರೆಯಲಾದ ಎಕ್ಸ್ ಇರುವ ಬೋಗಿ ಕೂಡ ಇರುತ್ತದೆ. LVಯ ಪೂರ್ಣ ರೂಪವು ಕೊನೆಯ ವಾಹನ, ಅಂದರೆ ಲಾಸ್ಟ್ ವೆಹಿಕಲ್, ಕೊನೆಯ ಕಂಪಾರ್ಟ್ಮೆಂಟ್ ಎಂದರ್ಥ. ಎಕ್ಸ್ ಗುರುತು ಜೊತೆಗೆ LV ಇದು ರೈಲಿನ ಕೊನೆಯ ಕೋಚ್ ಎಂದು ರೈಲ್ವೆ ಉದ್ಯೋಗಿಗಳಿಗೆ ತಿಳಿಸುತ್ತದೆ. ಯಾವುದೇ ಸಂದರ್ಭದಲ್ಲಿ ರೈಲಿನ ಕೊನೆಯ ಕಂಪಾರ್ಟ್ಮೆಂಟ್ನಲ್ಲಿ ಈ ಎರಡರ ಚಿಹ್ನೆಯು ಇಲ್ಲದಿದ್ದರೆ ಅದು ತುರ್ತು ಪರಿಸ್ಥಿತಿ ಎಂದು ಸ್ಪಷ್ಟವಾಗಿ ತೋರಿಸುತ್ತದೆ. ಇಂತಹ ಸಂದರ್ಭದಲ್ಲಿ ರೈಲಿನ ಕೊನೆಯ ಕೆಲವು ಬೋಗಿಗಳು ಉಳಿದ ರೈಲಿನಿಂದ ಬೇರ್ಪಡುತ್ತವೆ. ಇದನ್ನು ನೋಡಿದ ರೈಲ್ವೆ ಸಿಬ್ಬಂದಿ ತಮ್ಮ ಕೆಲಸದಲ್ಲಿ ನಿರತರಾಗುತ್ತಾರೆ. ಸ್ನೇಹಿತರೆ, ಇದಷ್ಟೇ ಅಲ್ಲದೆ ಕೊನೆಯ ರೈಲ್ವೆ ಬೋಗಿಯ ಹಿಂಭಾಗದಲ್ಲಿ ಮಿಟುಕಿಸುವ ಕೆಂಪು ಬೆಳಕು ಕೂಡ ಇರುತ್ತದೆ. ರೈಲಿನ ಹಿಂಭಾಗದಲ್ಲಿರುವ ಪ್ರಕಾಶಮಾನವಾದ ಕೆಂಪು ಈ ಮಿಟುಕಿಸುವ ದೀಪವು ಟ್ರ್ಯಾಕ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಅವರು ಕೆಲಸ ಮಾಡುತ್ತಿರುವ ಸ್ಥಳದಿಂದ ರೈಲು ಹೊರಟಿದೆ ಎಂದು ಸೂಚಿಸುತ್ತದೆ. ಕೆಲವೊಮ್ಮೆ ಕೆಟ್ಟ ಹವಾಮಾನ ಮತ್ತು ದಟ್ಟವಾದ ಮಂಜಿನಲ್ಲಿ ರೈಲನ್ನು ಸ್ಪಷ್ಟವಾಗಿ ನೋಡುವುದು ತುಂಬಾ ಕಷ್ಟ. ಇಂತಹ ಪರಿಸ್ಥಿತಿಯಲ್ಲಿ ಈ ಬೆಳಕು ಉದ್ಯೋಗಿಗಳಿಗೆ ಬಹಳಷ್ಟು ಸಹಾಯ ಮಾಡುತ್ತದೆ. ಇದರೊಂದಿಗೆ ಒಂದು ರೈಲಿನ ಹಿಂದೆ ಬರುತ್ತಿರುವ ಇನ್ನೊಂದು ರೈಲಿಗೆ ಈ ಲೈಟ್ ಮುಂದೆ ಇನ್ನೊಂದು ರೈಲು ಇದೆ ಎಂಬುದನ್ನು ಸೂಚಿಸುತ್ತದೆ. ಸ್ನೇಹಿತರೆ, ಈ ರೀತಿಯಾಗಿ ರೈಲ್ವೆ ಕೊನೆಯ ಬೋಗಿಯ ಮೇಲೆ ಎಕ್ಸ್, LV ಮತ್ತು ಬ್ಲಿಂಕಿಂಗ್ ರೆಡ್ ಲೈಟ್ ಈ ಎಲ್ಲವನ್ನು ರೈಲ್ವೆಯ ಭದ್ರತೆ ಮತ್ತು ಸುರಕ್ಷತೆಯ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.